ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಏನಿದೆ ಇನ್ನೂ ಕೂಡ ಚರ್ಚೆ ಆಗ್ತಿದೆ. ಮತ್ತೊಮ್ಮೆ ಚರ್ಚೆ ಆಗ್ತಾನೆ ಇರುತ್ತೆ ಈ ಒಂದು ವಿಚಾರ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುರ್ಚಿ ಕದನದಲ್ಲಿ ಈಗ ದಲಿತ ಸಿಎಂ ಚರ್ಚೆ ಕೂಡ ಜೋರಾಗ್ತಾ ಇದೆ. ಅದಕ್ಕೆ ಬಲ ನೀಡಿದಂತೆ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಷ್ಟು ಮಾಹಿತಿಗಳು, ವಿಚಾರಗಳು, ಚರ್ಚೆಗಳು ಕೇಳಿ ಬರ್ತಾ ಇವೆ. ಬೆಳಗಾವಿಯಲ್ಲಿ ಅವರು ಕೊಟ್ಟಂತಹ ಒಂದು ಡಿನ್ನರ್ ಮೀಟಿಂಗ್ ಪಾರ್ಟಿಯಲ್ಲಿ ಏನು ಚರ್ಚೆ ಆಗಿರಬಹುದು, ದಲಿತ ಸಿಎಂ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದಂತಹ ಕಾರಣನೇ ಬೇರೆ ಇದೆ. ಈಗ ಹೊಸ ಬಲವನ್ನು ತುಂಬುತ್ತಾ ಇದೆ. ಶಾಸಕರನ್ನು ಒಗ್ಗೂಡಿಸಿಕೊಂಡು ಇವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವೇದಿಕೆ ಆಗ್ತಾ ಇದೆ ಒಂದು ಔತಣಕೂಟ. ಆಂತರಿಕ ವಲಯದಲ್ಲಿ ಸದ್ದಿಲ್ಲದೇನೆ ಹಗ್ಗ ಜಗ್ಗಾಟ ನಡೀತಾ ಇದೆ ಕುರ್ಚಿಗಾಗಿ. ನಾಯಕರು ದಿನಕ್ಕೊಂದು ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮೀಟಿಂಗ್ ಮೂಲಕ ತಮ್ಮ ಬಣದ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬೆಳಗಾವಿಯಲ್ಲಿ ಮಂಗಳವಾರ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಸಭೆಯನ್ನು ನಡೆಸಿದರು. ಪಕ್ಷಾತೀತವಾಗಿ ದಲಿತ ಶಾಸಕರು, ಸಚಿವರು, ಉದ್ಯಮಿಗಳ ಸಭೆಯನ್ನು ಮಾಡಿದರು. ಈ ಸಭೆಯಲ್ಲಿ ದಲಿತ ಮುಖ್ಯಮಂತ್ರಿ ವಿಷಯ ಕೂಡ ಪ್ರಸ್ತಾಪ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಈ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಒಂದು ನಾಯಕತ್ವದ ಬದಲಾವಣೆ ವಿಚಾರ ಮುಗಿದಿಲ್ಲ, ಮುಗಿಯೋದಿಲ್ಲ. ಸದ್ಯಕ್ಕಂತೂ ಮುಗಿಯುವ ವಿಚಾರ ಕೂಡ ಇದಲ್ಲ ಅಂತ ಕೇಳಿ ಬರ್ತಾ ಇರುವಂತಹ ಮಾತು. ಈಗ ಅವರವರ ಬಲವನ್ನು ತೋರಿಸ್ತಾ ಇದ್ದಾರೆ ನಾಯಕರು. ಅವರ ಬಣದ ಬಲ ಏನು, ಎಷ್ಟು ಜನ ಇದ್ದಾರೆ, ಎಷ್ಟು ಸಪೋರ್ಟ್ ಇದ್ದಾರೆ ಅಂತ ಹೇಳಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯವಾಗಿ ಚರ್ಚೆಗಳು ಆಗುತ್ತೆ, ಆದರೆ ಅದನ್ನು ಬಿಟ್ಟುಕೊಡಲ್ಲ ಅಷ್ಟೇ. ಈಗ ಇದೇ ಕುತೂಹಲಕಾರಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಸಮಯದಲ್ಲಿ ಇದೆ ರಾತ್ರಿ ಸಮಯದಲ್ಲಿ ಡಿನ್ನರ್ ಮೀಟಿಂಗ್ಗಳು, ಪಾರ್ಟಿಗಳು ಆಗ್ತಾ ಇದೆ. ಆದರೆ ಏನು ಚರ್ಚೆ ಆಗ್ತಾ ಇದೆ ಅಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಈಗ ದಲಿತ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಮೀಟಿಂಗ್ ಮಾಡಿದ್ದಾರೆ. ಉದ್ಯಮಿಗಳು ಕೂಡ ಜೊತೆಗಿದ್ದಾರೆ, ಪಕ್ಷಾತೀತವಾಗಿ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲ ನಾಯಕರು ಕೂಡ ತಮ್ಮ ಬಣದ ನಾಯಕರ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನೀವು ಗಮನಿಸಿದರೆ ಸಿಎಂ DCM ಕೂಡ ಮಾಡಿದ್ರು. DCM DK ಶಿವಕುಮಾರ್ ಅವರು ಸುಮಾರು 40ಕ್ಕೂ ಹೆಚ್ಚು ಶಾಸಕರಿಗೆ ಔತಣಕೂಟವನ್ನು ನೀಡಿದರು. ಅದೇ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಪ್ತರಿಗೆ ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಈಗ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸಿಎಂ DCM ಆದ ಮೇಲೆ ಈಗ ಇವರ ಸರದಿ ದಲಿತ ಸಚಿವರು, ಶಾಸಕರು, ಉದ್ಯಮಿಗಳು ಎಲ್ಲರನ್ನೂ ಕೂಡ ಸೇರಿಸಿಕೊಂಡಿದ್ದಾರೆ. ಈ ಒಂದು ಬೆಳವಣಿಗೆ ಏನಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಏನಾಗಬಹುದು ಅಂತ. ಖಾಸಗಿ ಹೋಟೆಲಲ್ಲಿ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸೇರಿಕೊಂಡಿರ್ತಾರೆ. ದಲಿತ ಮುಖ್ಯಮಂತ್ರಿ ವಿಚಾರವಾಗಿ ಅಲ್ಲಿ ಪ್ರಸ್ತಾಪ ಆಗಿದ್ದರೂ ಕೂಡ ದಲಿತ ರಾಜಕಾರಣಿಗಳು ಹಾಗೂ ಉದ್ಯಮಿಗಳ ಸಮಸ್ಯೆ ಆಲಿಸಲು ಆ ನೆಪದಲ್ಲಿ ನಾವು ಈ ಒಂದು ಮೀಟಿಂಗ್ ಸೇರಿದ್ದೀವಿ. ಸಿಎಂ ಕುರ್ಚಿಯ ಒಂದು ವಿಚಾರವಾಗಿ, ದಲಿತ ಸಿಎಂ ವಿಚಾರವಾಗಿ ನಾವು ಮಾತನಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಒಂದು ಔತಣಕೂಟದಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ ನೋಡಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವಂಥ KH ಮುನಿಯಪ್ಪ ಅವರಿದ್ದರು. ಅಬಕಾರಿ ಸಚಿವ RB ತಿಮ್ಮಾಪುರ, T ರಘುಮೂರ್ತಿ, AR ಕೃಷ್ಣಮೂರ್ತಿ, ಕಾಂಗ್ರೆಸ್ನ ರಘುಮೂರ್ತಿ ಅವರಿದ್ದು, ಮತ್ತು ಪರಿಷತ್ತಿನ ಸದಸ್ಯ ಆಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಕೂಡ ಇದ್ದರು. ದುರ್ಯೋಧನ ಐಹೊಳೆ ಇದ್ದರು. ಮತ್ತು BJPಯ ಹೊಳ್ಳಲ್ಕೆರೆ ಶಾಸಕ ಆಗಿರುವಂತಹ M ಚಂದ್ರಪ್ಪ, JDSನ ಕಾರ್ಯಮ್ಮ ನಾಯಕ್ ಅವರು ಕೂಡ ಇದ್ದರು. ಎಲ್ಲ ಶಾಸಕರು ಇದ್ದರು. ಒಟ್ಟು ಇಲ್ಲಿ 33 ಶಾಸಕರು ಇದರಲ್ಲಿ ಭಾಗಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಪಕ್ಷಾತೀತವಾಗಿ ಇದರಲ್ಲಿ ಬರೀ ಕಾಂಗ್ರೆಸ್ ಅಂತ ಏನಿಲ್ಲ, ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ಮತ್ತು JDS ನಾಯಕರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೇರಿಸ್ಕೊಂಡಿದ್ದಾರೆ. ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಸಿದ್ದರಾಮಯ್ಯ ನಂತರ ರಾಜ್ಯದಲ್ಲಿ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಎಂಬ ದಲಿತರ ಕೂಗು ಏನಿದೆ, ದಲಿತ ಶಾಸಕರೆಲ್ಲರೂ ಕೂಡ ಬಯಸ್ತಾ ಇದ್ದಾರೆ, ದಲಿತ ಸಮುದಾಯದವರು ಕೂಡ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಆಸಕ್ತಿಯ ಕೊರತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಅವರನ್ನು ನಿರಾಶೆಗೊಳಿಸ್ತಾ ಇದೆ ಅಂತ ಕೆಲವೊಬ್ಬ ಶಾಸಕರು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಪರಮೇಶ್ವರ್ ಅವರೇ ಒಬ್ಬ ನಾಯಕ, ಅವರೇ ದಲಿತ CM ಆಗಬೇಕು ಅಂತ ಅನೇಕ ಬಾರಿ ಕೂಗು ಕೇಳಿ ಬರ್ತಾ ಇದೆ. ಆದರೆ ಯಾಕೋ ಅವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಿಂದೆ ಮಾತನಾಡಿದ್ದ ಅಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ ನೋಡಿ, ಕಾಂಗ್ರೆಸ್ನಲ್ಲಿರುವ ದಲಿತ ನಾಯಕರು ಪವರ್ ಸೇಲ್ ಆಗ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಇವರಿಗೆ ತಾಕತ್ತೇ ಇಲ್ವಾ? ಪಕ್ಷವನ್ನು ಸರಿಯಾಗಿ ಕೇಳಿದರೆ ಅವರು ಬಿಟ್ಟುಕೊಡ್ತಾರೆ. ಯಾಕಂದರೆ 2013ರಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ಅದು ಆಗಲಿಲ್ಲ. ಆವಾಗ ಈಗಲಾದರೂ ಕೇಳಿ ನೀವು ಸರಿಯಾಗಿ, ನಾಯಕತ್ವದೊಂದು ಬಿಕ್ಕಟ್ಟೇನಿದೆ ಅದನ್ನು ಪರಿಹರಿಸಬೇಕು ಅಂತ ಹೇಳಿ ಮಾತನಾಡಿರುವಂಥ ವಿಚಾರ ಕೂಡ ಇದೆ. ಹೀಗಾಗಿ ಈ ಒಂದು ಡಿನ್ನರ್ ಮೀಟಿಂಗಲ್ಲಿ ಏನೇನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಯಾಕೆ ಎಲ್ಲ ನಾಯಕರು ಅಲ್ಲೇ ಇದ್ದಾರೆ. BJPಯವರು ಇದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು
ನೇತೃತ್ವದಲ್ಲಿ ನಡೆದಂತಹ ಒಂದು ಮಹತ್ವವಾದಂತಹ ಸಭೆ. ಈ ಸಭೆಯ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.